ಸೊ ಇವಾಗ ಪ್ಯೂರಿ ರೆಡಿ ಆಗಿದೆ ಸ್ನೇಹಿತರೆ. ಇಲ್ಲಿ ನಾನು ಸೋಯ್ ಪನ್ನೀರ್ ಬಳಸ್ತಾ ಇದ್ದೀನಿ. ನೆಮ್ಮದಿ ಅನ್ನೋದು ಅಟ್ ದ ಎಂಡ್ ಆಫ್ ದ ಡೇ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ನೆಮ್ಮದಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವ್ ಯಾವ ಕೆಲಸ ಮಾಡ್ತಾ ಇದೀವಿ ಅದ್ರಲ್ಲಿ ನೆಮ್ಮದಿ ಇದೆಯಾ ನಮ್ಗೆ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಾವ್ ಯಾರಿಗೂ ಏನು ಫೋರ್ಸ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸಿದೀನಿ. ಜಾರ್ಗೆ ಫಸ್ಟ್ ಪನ್ನೀರ್ ಹಾಕ್ತಾ ಇದೀನಿ. ಸೋಯ್ ಪನ್ನೀರು ಪ್ರೋಟೀನ್ ಸಲಾಡ್ ಮಾಡ್ಕೊಂಡಿದ್ದೇನೆ ಡಿನ್ನರ್ಗೆ. ಸೊ ತುಂಬಾ ಚೆನ್ನಾಗಿತ್ತು, ಅದು ತೋರಿಸ್ಕೊಡ್ತೀನಿ ಈ ವಿಡಿಯೋನಲ್ಲಿ ಹೇಗೆ ಅಂತ. ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ, ಟ್ರೈ ಮಾಡಿ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಜೊತೆಗೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ನನ್ನ ಇನ್ನೊಂದು ಚಾನಲ್ ಇದೆ, ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಳು ಬರುತ್ತೆ, ಮೈಂಡ್ ಬಾಡಿ ಸೋಲ್ ಹೀಲಿಂಗ್. ಸೊ ಈ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಸೊ ಆಲ್ರೆಡಿ ನೀವು ಥಂಬ್ನೇಲ್ ಅಲ್ಲಿ ನೋಡಿದ ಹಾಗೆ ಇವತ್ತಿನ ವಿಡಿಯೋನಲ್ಲಿ ಒಂದು ಒಳ್ಳೆ ಹೈ ಪ್ರೋಟೀನ್ ಸಲಾಡ್. ಸೊ ಸ್ನೇಹಿತರೆ ನೀವೇನಾದ್ರು ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರೆ, ಜೊತೆಗೆ ಬ್ಯಾಡ್ ಫ್ಯಾಟ್ ನ ಕಮ್ಮಿ ಮಾಡ್ಕೊಳ್ಬೇಕು ಅಂತ ಇದ್ರೆ, ಜೊತೆಗೆ ಡಯಾಬಿಟಿಸ್ ಇತ್ತು ಅಂತ ಅಂದ್ರೆ, ಜೊತೆಗೆ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ ಎಲ್ಲರಿಗೂ ಕೂಡ ಸೂಟ್ ಆಗುವಂತಹ ಒಂದು ಒಳ್ಳೆ ಪ್ರೋಟೀನ್ ರಿಚ್ ಸಲಾಡ್ ರೆಸಿಪಿ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ. ಸೊ ಬೇಗ ಈ ಒಂದು ವಿಡಿಯೋನ ನೀವು ನೋಡಿ ಪೂರ್ತಿ ನೋಡಿ ಕಲ್ತ್ಕೊಂಡು ಇವತ್ತೇ ಈ ಒಂದು ರೆಸಿಪಿನ ಟ್ರೈ ಮಾಡಿ. ನಾನಂತೂ ತುಂಬಾ ಇಷ್ಟಪಟ್ಟೆ. ಮೊದ್ಲು ಅನ್ಕೊಂಡೆ ಏನಪ್ಪಾ ಇದು ಹಸಿ ತರಕಾರಿ, ಹಸಿ ಸೊಪ್ಪು ಇರುತ್ತೆ, ಲೆಟ್ಯೂಸ್ ನಾನು ಕೂಡ ಯೂಸ್ ಮಾಡಿರ್ಲಿಲ್ಲ. ಅಂದ್ರೆ ಐಸ್ಬರ್ಗ್ ಯೂಸ್ ಮಾಡಿದ್ದೆ, ಬಟ್ ಲೆಟ್ಯೂಸ್ ಇದು ಸ್ವಲ್ಪ ಎಲೆ ಟೈಪ್ ಇರುತ್ತಲ್ಲ, ಲೀಫಿ ಲೆಟ್ಯೂಸ್, ಇದನ್ನ ಯೂಸ್ ಮಾಡಿರ್ಲಿಲ್ಲ ಹೆಚ್ಚಾಗಿ. ಯಾವಾಗ್ಲೂ ಒಂದ್ಸತಿ ಮಾಡಿರ್ಬೋದು ಅಷ್ಟೇನೆ. ಸೊ ಈ ರೀತಿ ಸಲಾಡ್ ಮಾಡಿರ್ಲಿಲ್ಲ. ಏನೋ ಕಹಿ ಇರ್ಬೋದೇನೋ ಅಥವಾ ಸೊಪ್ಪು ತಿಂದಂಗಿರುತ್ತೆ ಈ ರೀತಿ ಅನ್ಕೊಳ್ತಿದ್ದೆ, ಬಟ್ ಹಸಿ ಸೊಪ್ಪು ತಿಂದಂಗಿರುತ್ತೆ ಅಂತ. ಬಟ್ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಾಗಿತ್ತು. ಸೊ ಪ್ರೋಟೀನ್ ರಿಚ್ ಸಲಾಡ್ ಏನೆಲ್ಲ ಹಾಕಿದ್ದೆ, ಯಾವ ರೀತಿ ಮಾಡಿದ್ದೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಜೊತೆಗೆ ವಿನು ಕೂಡ ಅವ್ರ ಊರಿಂದ ಒಂದು ವಿಡಿಯೋ ಕಳ್ಸಿದ್ದ ಅವ್ರ ಮನೆಯಿಂದ. ಸೊ ಆ ವಿಡಿಯೋ ಕೂಡ ಇದೆ, ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಜೊತೆಗೆ ವರ್ಕೌಟ್ ಎಲ್ಲ ಮುಗ್ದಿದೆ ಇವತ್ತು. ಅಮ್ಮ ಸ್ವಲ್ಪ ಏನು ಮಸಾಜ್ ಥೆರಪಿ, ಆಯುರ್ವೇದಿಕ್ ಮಸಾಜ್ ಥೆರಪಿ ಅಲ್ಲಿಗೆ ಹೋಗಿದ್ರು ನಿನ್ನೆ. ನನ್ನ ತಮ್ಮ ತುಂಬಾ ಹೇಳಿ ಬೈತಾ ಇದ್ದಾನೆ ಅಂತ ಹೇಳ್ತಾ ಇದ್ರಮ್ಮ. ಹೋಗಿದ್ದಾರೆ. ನಾನು ಹಂಗೆ ಇವತ್ತು ವರ್ಕೌಟ್ ಮಾಡುವಾಗ ರೇಗಿಸ್ದೆ. ನಿಂಗೆ ಹೇಳಿ ಇಷ್ಟು ದಿವಸ ಹೇಳಿದ್ರು ಹೋಗ್ತಾ ಇರ್ಲಿಲ್ಲ. ಚೈ ಹೇಳಿದ್ಲು, ನಾನು ಹೇಳಿದ್ರೆ ಹೋಗ್ತಾ ಇರ್ಲಿಲ್ಲ. ಇವಾಗ ನೀವು ಹೇಳಿದ ತಕ್ಷಣ ಹೋಗಿದ್ರ, ಅಟ್ಲೀಸ್ಟ್ ಹಂಗಾರು ಹೋದ್ರಲ್ಲ ಅಂತ ಹೇಳಿ ಅಂತ ನಾನು ರೇಗಿಸ್ತಾ ಇದ್ದೆ. ಯಾಕಂದ್ರೆ ನನ್ನ ತಮ್ಮ ರೇಗಿಸ್ತಾ ಇದ್ನಂತೆ. ನೋಡಿ ನಾನು ಇಷ್ಟು ದಿವಸ ಹೇಳಿದೆ ಪ್ರೋಟೀನ್ ತಗೊಳ್ತಾ ಇರಲ್ಲ, ಇವಾಗ ಚೈ ಹೇಳಿದ್ಮೇಲೆ ಪ್ರೋಟೀನ್ ಎಲ್ಲ ತಗೊಳ್ಬೇಕಂತ ಇದ್ದೀರಾ ಅಂತ ಅವತ್ತು ತಮಾಷೆ ಮಾಡಿದೆ. ಹಿಂಗೆ ನಮ್ದು ತಮಾಷೆ, ಓಕೆನಾ. ಸೊ ಈ ರೀತಿ ಖುಷಿಯಾಗಿ ಇವತ್ತು ಇತ್ತು ವರ್ಕೌಟ್. ಸೊ ಒಟ್ನಲ್ಲಿ ಅದು ಪಂಚಕರ್ಮ ಕೂಡ ಮಾಡ್ತಾರೆ ಅಲ್ಲಿ ಮಸಾಜ್ ಸೆಂಟರ್ ಅಲ್ಲಿ. ಸೊ ಅಲ್ಲಿ ಇವತ್ತು ಸೆಕೆಂಡ್ ಡೇ ಹೋಗಿ ಬಂದ್ರು. ಸೊ ಅದರ ಒಂದು ರಿವ್ಯೂ ಕೂಡ ಹೇಳಿದ್ರು, ತುಂಬಾ ಚೆನ್ನಾಗಿದೆ ಅಂತೆ. ಸೊ ಡಯಾಬಿಟೀಸ್ ಇರೋರ್ಗಾಗಿರ್ಬೋದು, ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು ಅಂತ ಇರೋರ್ಗೆಲ್ಲ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ತುಂಬಾ ವರ್ಷದಿಂದ ನಾನು ಪಿ ಯು ನಲ್ಲಿ ಸೈಕಾಲಜಿ ತಗೊಂಡೆ ಅಲ್ವಾ. ಅದಾದ್ಮೇಲೆ ಡಿಗ್ರಿ, ಕಾಲೇಜ್ ಡೇಸ್ ಇಂದಾನೇ ನನ್ಗೆ ಇದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ. ಏನಂತಂದ್ರೆ ಆಲ್ಟರ್ನೇಟಿವ್ ಹೀಲಿಂಗ್ ಟೆಕ್ನಿಕ್ಸ್, ಅಂದ್ರೆ ನಮ್ಮ ಒಂದು ಭಾರತದ ಪದ್ಧತಿ ಪ್ರಕಾರ ಯಾವ ರೀತಿ ಏನು ಈ ಒಂದು ಯೋಗ, ಪತಂಜಲಿ ಆಗಿರ್ಬೋದು, ಮತ್ತೆ ಇಂಡಿಯನ್ ಸೈಕಾಲಜಿ ನಲ್ಲಿ ಏನೆಲ್ಲ ಬರುತ್ತೆ ವಿಚಾರಗಳು, ರೇಖಿ ಆಗಿರ್ಬೋದು. ಸೊ ಇದೆಲ್ಲವನ್ನು ಕೂಡ ನಾವು ಫಾಲೋ ಮಾಡ್ತಾ ಬಂದ್ರೆ, ಅದಕ್ಕೆ ಅಂತಾನೆ ಆಯುಷ್ ಅಂತಾನೆ ನಮ್ಮ ಒಂದು ಹೆಲ್ತ್ ಮಿನಿಸ್ಟ್ರಿ ಇದೆ ನೋಡಿ. ಇದೆಲ್ಲ ನಮ್ಮ ಇಂಡಿಯನ್ ಸಿಸ್ಟಮ್ ನ ಫಾಲೋ ಮಾಡ್ತಾ ಬಂದ್ರೆ ಹೆಲ್ತ್ ರಿಲೇಟೆಡ್ ಆಗಿ ವಿಚಾರವಾಗಿ ಸಾಕಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಟಾಪಿಕ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ನನ್ನ ವಿಚಾರಗಳಾಗಿರುತ್ತೆ. ಜೊತೆಗೆ ಅಮ್ಮ ಅಲ್ಲಿಂದ ಹೋಗಿ ಬಂದ್ಮೇಲೆ ಮತ್ತೆ ಶುಗರ್ ಕೂಡ ಟೆಸ್ಟ್ ಮಾಡ್ಕೊಂಡು, ಇವತ್ತು ಬೆಳಿಗ್ಗೆ ಫಾಸ್ಟಿಂಗ್ ಅಲ್ಲಿ 121 ಇತ್ತು. ಊಟ ಆದ್ಮೇಲೆ ಮಾಡಿದ್ದಾರೆ. ಸ್ವಲ್ಪ ಊಟ ಆದ್ಮೇಲೆ ಒಂದಷ್ಟು ಹೊತ್ತಾದ್ಮೇಲೆ ಮಾಡೋದಕ್ಕಿರುತ್ತೆ ಟೆಸ್ಟ್. ಸೊ ಅದಾದ್ಮೇಲೆ ಕೂಡ 127 ಇತ್ತು. ಸೊ ಕ್ರೆಡಿಟ್ ಗೋಸ್ ಟು ಯು ಚಯಣ್ಣ ಅಂತ ಮೆಸೇಜ್ ಹಾಕಿದ್ರು ಅಮ್ಮ. ಅದಕ್ಕೆ ನಾ ಹೇಳಿದೆ, ಇಲ್ಲ ಅಮ್ಮ ನಂದಂತ ಏನು ಇಲ್ಲ, ಅಮ್ಮಂಗೂ ಗೊತ್ತಿದೆ ಎಲ್ರು ಕೂಡ. ಸೊ ಇವಾಗ ನನ್ನ ತಮ್ಮ ಆಗಿರ್ಬೋದು, ನಾನಾಗಿರ್ಬೋದು, ಅಥವಾ ನಮ್ಮಮ್ಮ
ಅವರೇ ಎಫರ್ಟ್ಸ್ ಹಾಕೋದಾಗಿರ್ಬೋದು, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಬ್ರು ಇಬ್ರು ಅಂತಲ್ಲ, ನನ್ ಮಾತ್ರ ಕ್ರೆಡಿಟ್ ಅಂತಲ್ಲ, ನನ್ಗೇನು ಕ್ರೆಡಿಟ್ ಬೇಡ ಅಂತೆಲ್ಲ ಹೇಳಿ ಅಷ್ಟೇ. ಇಲ್ಲಿ ನೆಪ ಮಾತ್ರ ಎಲ್ರು ಏನಾಗ್ಬೇಕು ಅದಾಗ್ತಾ ಇರತ್ತೆ. ನಮ್ಮ ಎಫರ್ಟ್ಸ್ ಕೂಡ ಇಂಪಾರ್ಟೆಂಟ್. ಸೊ ಅಮ್ಮ ಕೂಡ ಅಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ. ಸೊ ಒಳ್ಳೆ ರೀತಿನಲ್ಲಿ ಶುಗರ್ ಕಂಟ್ರೋಲ್ ಆಗ್ತಾ ಇದೆ. ಜೊತೆಗೆ ಮಸಾಜ್ ಸೆಂಟರ್ಗೂ ನನ್ನ ತಮ್ಮಂಗೂ ಕ್ರೆಡಿಟ್ಸ್ ಹೋಗ್ಲೇಬೇಕು. ಯಾಕಂದ್ರೆ ಅವ್ನು ಹೇಳಿ ಹೇಳಿ ಮಸಾಜ್ ಸೆಂಟರ್ಗೆ ಕಳ್ಸಿದಾನೆ. ಅಂದ್ರೆ ಆಯುರ್ವೇದಿಕ್, ಸುಮ್ನೆ ಅಲ್ಲಿ ಇಲ್ಲಿ ಮಸಾಜ್ ಮಾಡಿಸ್ಕೊಳ್ಳೋದು ಹೋಗ್ಬೇಡಿ. ಯಾಕಂದ್ರೆ ತುಂಬಾ ಇವಾಗ ಕೆಲವೊಂದೆಲ್ಲ ಸುಮ್ನೆ ದುಡ್ಗೋಸ್ಕರ ಮಾಡೋರು ಇರ್ತಾರೆ, ಕೆಲವರೆಲ್ಲ ಜೆನ್ಯೂನ್ ಆಗಿ ಮಾಡೋರು ಇರ್ತಾರೆ. ದುಡ್ಗೋಸ್ಕರನೇ ಎಲ್ರು ಮಾಡೋದು, ಬಟ್ ಇಲ್ಲಿ ಬರೀ ದುಡ್ಗೋಸ್ಕರ ಮಾಡೋರು ಕೆಲವರು ಇರ್ತಾರೆ. ಕೆಲವರು ಹೆಲ್ತ್ ನ ಕನ್ಸರ್ನ್ ಆಗಿ ಇಟ್ಕೊಂಡು, ಪೇಷಂಟ್ ಹೆಲ್ತ್ ನ ಕನ್ಸರ್ನ್ ಇಟ್ಕೊಂಡು ಮಾಡೋರು ಇರ್ತಾರೆ. ಓಕೆನಾ. ಸೊ ಇದಾಗಿತ್ತು ಇವತ್ತು ಒಂದು ಅಪ್ಡೇಟ್ ಇದು. ಸೊ ಜೊತೆಗೆ ವರ್ಕೌಟ್ ಎಲ್ಲ ಮಾಡಿದ್ವಿ. ವಿನು ಊರಲ್ಲಿದ್ದಾನೆ, ಅವ್ರ ಊರಲ್ಲಿ. ಸೊ ಒಂದ್ ವಿಡಿಯೋ ಕಳ್ಸಿದ್ದ, ಕೇಳ್ದೆ ವಿನುಗೆ ಹಾಕ್ಲಾ ಅಂತ, ಹಾಕು ಆಡ್ ಮಾಡ್ಲಾ ಅಂತ. ಆಯ್ತು ಅಂತ ಅಂದೆ. ಸೊ ಅದನ್ನು ಅವ್ರ ಊರಲ್ಲಿ ಅವ್ರ ಮನೆಯಲ್ಲಿ ಅದು ವಿಡಿಯೋ ಅದೇನು ಅಂತ ನೋಡಿ ಆಮೇಲೆ. ಸೊ ಅದಾದ್ಮೇಲೆ ಅದೇ ಸ್ಪೆಷಲ್ ಏನಂದ್ರೆ ಈ ವಿಡಿಯೋದು ಸಲಾಡ್, ಪ್ರೋಟೀನ್ ಸಲಾಡ್. ಏಪ್ರಿಲ್ 25 ವರ್ಕೌಟ್ ಆಗಿದೆ. ಸೊ ವರ್ಕೌಟ್ ಮಾಡಿದ್ರೆ ಏನೋ ಒಂದ್ ರೀತಿ ಬಾಡಿ ಫ್ಲೆಕ್ಸಿಬಲ್ ಅನ್ಸುತ್ತೆ, ಇಡೀ ದಿನ ಆರಾಮ್ ಅನ್ಸುತ್ತೆ. ವರ್ಕೌಟ್ ಮಾಡದೇ ಇರೋ ದಿವಸ ಸ್ವಲ್ಪ ಫಸ್ಟ್ ಬೆಳಿಗ್ಗೆ ಆರಾಮಾಗಿ ಮಲ್ಗಿರ್ತೀವಿ, ಏನು ವರ್ಕೌಟ್ ಮಾಡೋದಿಲ್ಲ. ಬಟ್ ದಿನ ಏನು ಸಂಜೆ ಆಗ್ತಿದ್ದಂಗೆ, ಇಡೀ ದಿನ ಮುಗಿತಿದ್ದಂಗೆನೆ ಆಮೇಲೆ ಬಾಡಿನಲ್ಲಿ ಏನೋ ಅಷ್ಟು ಸ್ಟ್ರೆಂತ್ ಇರಲ್ಲ ಅನ್ಸುತ್ತೆ. ಬಟ್ ವರ್ಕೌಟ್ ಮಾಡಿದ ದಿನ ಇಡೀ ದಿವಸ ಸ್ಟ್ರೆಂತ್ ಇರೋ ತರ ಫೀಲ್ ಆಗುತ್ತೆ. ಸೊ ಖುಷಿ ಆಯ್ತು ಇವತ್ತು ಮಿಸ್ ಮಾಡ್ಲಿಲ್ಲ ವರ್ಕೌಟ್ ಮಾಡಿದ್ವಿ ಅಂತ. ಸ್ವಲ್ಪ ಡಂಬಲ್ಸ್ ಮಾಡಿಸ್ದೆ ಅಮ್ಮನ್ಗೆ, ಜಾಸ್ತಿ ಮೇನ್ ಮಾಡಿಸ್ಲಿಲ್ಲ. ಸ್ವಲ್ಪ ಪಿಟಿ ಎಕ್ಸೈಸು, ಸ್ವಲ್ಪ ಅಮ್ಮ ಇವತ್ತು ಫ್ಲಾಕ್ ಸೀಡ್ಸ್ ಜೊತೆ ಮಜ್ಜಿಗೆ ತಗೊಂಡಿದ್ರು. ಸೊ ನಾನು ಚಿಯಾ ಸೀಡ್ಸ್ ಕುಡ್ದೆ. ಸೊ ನಿನ್ನೆ ಒಂದು ಏನು ಸಲಾಡ್, ಪ್ರೋಟೀನ್ ಸಲಾಡ್ ಮಾಡ್ಕೊಂಡಿದ್ದೇನೆ ಡಿನ್ನರ್ಗೆ. ಸೊ ತುಂಬಾ ಚೆನ್ನಾಗಿತ್ತು, ಅದು ತೋರಿಸ್ಕೊಡ್ತೀನಿ ಈ ವಿಡಿಯೋನಲ್ಲಿ ಹೇಗೆ ಅಂತ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ಓಕೆನಾ. ಸೊ ಈ ಒಂದು ಸಲಾಡ್ ನನಗೆ ತುಂಬಾನೇ ಇಷ್ಟ ಆಯ್ತು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇಷ್ಟನ್ನ ಹೇಳ್ತಾ ಸಾರಿ ಡಿಲೇ ಮಾಡಿದ್ದಕ್ಕೆ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ, ನೋಡ್ಕೊಂಡು ಬನ್ನಿ ಸಲಾಡ್ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ಕಾಬಲ್ ಕಡಲೆಕಾಳನ್ನ ಸ್ವಲ್ಪ ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ, ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಇದು. ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸಿದ್ದೀನಿ. ಸೊ ಇವಾಗ ಸಲಾಡ್ ಮಾಡೋಕ್ಕೆ, ಪ್ರೋಟೀನ್ ರಿಚ್ ಚಿಕ್ ಪೀಸ್ ಸಲಾಡ್ ಮಾಡೋದಕ್ಕೆ ನಾನಿಲ್ಲಿ ಸೌತೆಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ. ಸೊ ಒಂದು ಟೊಮೆಟೊ ಇದೆ ಚಿಕ್ಕದು, ಸ್ವಲ್ಪ ಗಾರ್ಲಿಕ್ಕು, 1-2-3 ಹಿಲ್ಕಷ್ಟು, ಮತ್ತೆ ಇಲ್ಲಿ ನಿಂಬೆ ಹಣ್ಣು ಒಂದು ಅರ್ಧ ಹೋಳು. ಮೊನ್ನೆ ಉಪ್ಪಿನಕಾಯಿ ಎಲ್ಲ ಮಾಡಿದ್ನಲ್ಲ, ಅದರದ್ದೇ ಅರ್ಧ ಇತ್ತಲ್ಲ, ಸೊ ಅದನ್ನ ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಚಿಕ್ಕದು ಚಿಲ್ಲಿ, ಗ್ರೀನ್ ಚಿಲ್ಲಿ, ಸ್ವಲ್ಪ ಕ್ಯಾರೆಟ್. ಸೊ ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಲೆಟ್ಯೂಸ್ ಅಂತ ಹೇಳ್ತೀವಲ್ವಾ, ಇದು ಐಸ್ಬರ್ಗ್ ಮತ್ತೆ ಇನ್ನೊಂದು ಲೆಟ್ಯೂಸ್, 2 ತರ ಬರುತ್ತೆ ಇದರಲ್ಲಿ. ಒಂದು ಎಲೆ ಈ ರೀತಿ ಬರುತ್ತೆ, ಇನ್ನೊಂದು ಐಸ್ಬರ್ಗ್ ಎಲೆ ಕೋಸ್ ತರ ಬರುತ್ತೆ. ಸೊ ಎರಡೂ ಒಳ್ಳೇದೇನೆ. ಸೊ ಇಲ್ಲೊಂದು ಸ್ವಲ್ಪ ನೀರು ಮತ್ತೆ ಅರಿಶಿನ ಉಪ್ಪು ಎಲ್ಲ ಹಾಕಿ ಇದನ್ನ ಕ್ಲೀನ್ ಮಾಡೋದಕ್ಕೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನ ಇನ್ನೊಂದ್ 2 ಸತಿ ಚೆನ್ನಾಗಿ ತೊಳೆದು ಇದು ಲೆಟ್ಯೂಸ್ನ ಸಣ್ಣದಾಗಲ್ಲ, ಸ್ವಲ್ಪ ಮೀಡಿಯಂ ಆಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಜೊತೆ ಕೊತ್ತಂಬರಿ ಸೊಪ್ಪನ್ನ ರುಬ್ಬೋದಕ್ಕೆ ಉಪಯೋಗಿಸ್ತೇನೆ ಇಲ್ಲಿ ನಾನು. ಕೊತ್ತಂಬರಿ ಸೊಪ್ಪು ಜೊತೆಗೆ ಇಲ್ಲಿ ಪನ್ನೀರ್ ಇಟ್ಕೊಳ್ಬೇಕು, ಫ್ರಿಜ್ ಅಲ್ಲಿ ತೆಕ್ಕೊಳ್ಬೇಕು. ಪನ್ನೀರು, ಸ್ವಲ್ಪ ಮೊಸರು ಬಳಸ್ತೀನಿ, ಮತ್ತೆ ಕೊತ್ತಂಬರಿ ಸೊಪ್ಪು ಬಳಸ್ತೀನಿ, ಜೊತೆಗೆ ಗಾರ್ಲಿಕ್ಕು, ಚಿಲ್ಲಿ, ಇದಿಷ್ಟು ಕೂಡ ಮಿಕ್ಸಿಗೆ ಬಳಸಿ ಪ್ಯೂರಿ ಮಾಡ್ಕೊಳ್ತೀನಿ. ಐ ಥಿಂಕ್ ಟೊಮೆಟೊನು ಕೂಡ ಪ್ಯೂರಿನೇ ಮಾಡೋದಕ್ಕೆ ಹಾಕೋಣ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನ್ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಓಕೆನಾ. ಫಸ್ಟ್ ಇದು ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನಾನು ಸೋಯ್ ಪನ್ನೀರ್ ಬಳಸ್ತಾ ಇದ್ದೀನಿ. ಸೊ ನೀವು ಲೋ ಫ್ಯಾಟ್ ಪನ್ನೀರ್ ಅಂತ ಮಿಲ್ಕ್ ಮಿಸ್ಟ್ದು ಬರುತ್ತೆ, ಅದು ಕೂಡ ಯೂಸ್ ಮಾಡ್ಬೋದು. ಅಮ್ಮ ಯೂಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಅದು. ಸೊ ನಾನಿಲ್ಲಿ ಸೋಯ್ ಪನ್ನೀರ್ ತಗೊಂಡಿದ್ದೀನಿ. ಇದು ವೀಗನ್ ಇದ್ರೆ ನೀವು ಯೂಸ್ ಮಾಡ್ಬೋದು. ನಾನೇನ್ ವೀಗನ್ ಅಲ್ಲ, ಬಟ್ ಇಲ್ಲಿ ಸೋಯ್ ಪನ್ನೀರ್ ಚೆನ್ನಾಗಿರುತ್ತೆ ಅಂತ ನಾನು ಇದು ತಗೊಂಡಿದ್ದೀನಿ. ಸೊ ಇವಾಗ ಇದು 200 ಗ್ರಾಮ್ಸ್ ಇದೆ. ನಾನಿಲ್ಲಿ ಒಂದು ಐ ಥಿಂಕ್ ಮೇ ಬಿ ಇದರಲ್ಲಿ ಒಂದು 40% ಯೂಸ್ ಮಾಡ್ತೀನಿ. ಓಕೆನಾ. ಸೊ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಕಾಳೆಲ್ಲ ಇದೆ ಅಲ್ವಾ. ಸೊ ನೋಡ್ಕೊಂಡು ನಾನು ಯೂಸ್ ಮಾಡ್ತೀನಿ. ಜಾರ್ಗೆ ಫಸ್ಟ್ ಪನ್ನೀರ್ ಹಾಕ್ತಾ ಇದೀನಿ, ಸೋಯ್ ಪನ್ನೀರು. ಸೊ ಈ ಸೋಯ್ ಪನ್ನೀರ್ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ಮೊಸರು ಹಾಕೋಣ ಫಸ್ಟ್, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಸೊ ಇದಕ್ಕೊಂದ್ ಸ್ವಲ್ಪ ಮೊಸರು ಹಾಕೋಣ. ಒಂದಾಯ್ತು, 2 ಚಿಕ್ಕ ಸ್ಪೂನು, 3 ಸ್ಪೂನ್ ಹಾಕೋಣ. ನೋಡಿ, ಇದ್ರಲ್ಲಿ 3 ಸ್ಪೂನ್ ಹಾಕಿದೀನಿ, ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ಹಾಕೋಬಹುದು. ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ.
ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ, ಮತ್ತು ನಿಂಬೆಹಣ್ಣು ರಸನ ಒಂದು ಸ್ವಲ್ಪ ಹಿಂಡೋಣ. ಬೀಜ ಏನಾದ್ರು ಇದ್ರೆ ತೆಗೆದ್ಬಿಡೋಣ. ಸ್ವಲ್ಪ ನಿಂಬೆಹಣ್ಣು ರಸ ಮತ್ತೆ ಒಂದು ಮೆಣಸಿನ್ಕಾಯಿ. ಸೊ ಇವಾಗ ಇದನ್ನ ರುಬ್ಬೋಣ ಚೆನ್ನಾಗಿ. ಸ್ನೇಹಿತರೆ, ರುಬ್ಬೋದಕ್ಕೆ ಮುಂಚೆ ಇನ್ನೊಂದು ಹೇಳೋದು ಮರ್ತೋದೆ. ಇಲ್ಲಿ ನಾನು ಒಣ ಖರ್ಜೂರ ಕೂಡ ಇದೆ, ಇದನ್ನು ಕೂಡ ಹಾಕ್ತೀನಿ. ಹಾಗೆ ಇಲ್ಲಿ ಆಲ್ಮಂಡ್ಸ್ ಕೂಡ ಇದೆ, ಸಿಪ್ಪೆ ತೆಗೆದು ಇದನ್ನು ಹಾಕೊಳ್ತೀನಿ. ಸೊ ಇವಾಗ ಇದಕ್ಕೆ ಬಾದಾಮಿ ಒಂದು 5 ಹಾಕ್ತಾ ಇದೀನಿ, ನೆನೆಸಿರೋದು. ಜೊತೆಗೆ 2 ಖರ್ಜೂರ, ಇದನ್ನು ಕೂಡ ಹಾಕಿ ಫುಲ್ಲು ಇವಾಗೆಲ್ಲ ಚೆನ್ನಾಗಿ ರುಬ್ಬೋಣ. ಹಾಗೆ ಇಲ್ಲಿ ಲೆಟ್ಯೂಸ್ನ ಹೆಚ್ಚಿಟ್ಕೊಳ್ತೀನಿ. ಇಲ್ಲಿ ನಾನು ಲೆಟ್ಯೂಸ್ನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಸಲಾಡ್ ಎಲ್ಲ ಇದೆ. ಇಲ್ಲಿ ಟೊಮೆಟೊನ ಕೂಡ ಪ್ಯೂರಿಗೆ ಹಾಕ್ಬಿಡೋಣ ಅನ್ಕೊಳ್ತಾ ಇದೀನಿ. ಸೊ ಈ ತರ ಆಗಿದೆ. ಆಕ್ಚುಲಿ ನಾರ್ಮಲ್ ಪನ್ನೀರ್ ಹಾಕಿದ್ರೇನೆ ಟೇಸ್ಟ್ ಅಂತ ಅನ್ಸುತ್ತೆ, ಬಟ್ ನಾನು ಈ ತರ ಮಾಡ್ತಾ ಇದೀನಿ. ಸೊ ಇದನ್ನು ಕೂಡ ಹಾಕ್ಬಿಡ್ತೀನಿ, ಟೊಮೆಟೊನು ಹಾಕ್ಬಿಡ್ತೀನಿ. ಸೊ ಇವಾಗ ಪ್ಯೂರಿ ರೆಡಿ ಆಗಿದೆ. ಸ್ವಲ್ಪ ನೋಡಿ ರೆಡ್ಡಿಶ್ ಕಾಣ್ತಾ ಇದೆ, ಗ್ರೀನ್ ಇದ್ದಿದ್ದು ಸ್ವಲ್ಪ ಜಾಸ್ತಿ ಏನು ಕಲರ್ ಚೇಂಜ್ ಆಗಿಲ್ಲ. ಸೊ ಇವಾಗ ನಾನು ಇದಕ್ಕೆ ಚಿಕ್ ಪೀಸ್ ಹಾಕೊಳ್ತೀನಿ. ಹೇಗಾಗುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇದು. ಸೊ ಚಿಕ್ ಪೀಸ್ ಎಲ್ಲ ಹಾಕೊಳ್ಳೋಣ. ಸೊ ಇಲ್ಲಿ ಸ್ವಲ್ಪ ನೀರಿದೆ, ಅದಕ್ಕೆ ನಾನು ಈ ರೀತಿ ಮಾಡಿ ಹಾಕ್ತಾ ಇದೀನಿ. ಇವಾಗ ಇದಕ್ಕೆ ಲೆಟ್ಯೂಸ್ ಹಾಕೋಣ. ಜಾಸ್ತಿ ಆಗ್ಬೋದು ಲೆಟ್ಯೂಸ್, ಗೊತ್ತಿಲ್ಲ. ಸೊ ಒಂದೊಂದು ಲೇಯರ್ ಬೈ ಲೇಯರ್ ಹಾಕೋಣ. ಸೊ ಇವಾಗ ಇದನ್ನ ಹೀಗೆ ಸೊ ಮತ್ತೆ ಇನ್ನೊಂದು ಲೇಯರು ಲೆಟ್ಯೂಸ್ ಹಾಕೋಣ. ಈಗ ಮಿಕ್ಕಿರೋದು ಇದನ್ನ ಹಾಕೋಣ. ಸೊ ಎಲ್ಲ ಬಳ್ದು ಹಾಕ್ತೀನಿ ಚೆನ್ನಾಗಿ, ಎಲ್ಲ ಬಳ್ದು ಹಾಕುವ. ಸ್ನೇಹಿತರೆ, ಈ ರೀತಿ ರೆಡಿ ಆಗಿದೆ ಫೈನಲಿ. ಸೊ ಇವಾಗೆಲ್ಲ ಮಿಕ್ಸ್ ಮಾಡೋದಷ್ಟೇ ಬಾಕಿ. ಸೊ 2 ಲೇಯರು ಪ್ಯೂರಿ ಹಾಕಿರೋದು, ಸೊ 2 ಲೇಯರ್ ಲೆಟ್ಯೂಸ್, ಮತ್ತೆ ಎಲ್ಲ ಕೆಳಗಡೆ ಎಲ್ಲ ಫುಲ್ ಕೆಳಗಡೆ ಎಲ್ಲ ಸಲಾಡ್ಗಳು, ಗೊತ್ತಲ್ವಾ ನಿಮ್ಗೆ ಏನೇನಿದೆ ಅಂತ. ಸೊ ಎಲ್ಲ ಮಿಕ್ಸ್ ಕೊಟ್ಬಿಟ್ರೆ ಇವಾಗ ಚೆನ್ನಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದನ್ನ ಮಿಕ್ಸ್ ಮಾಡಿ ತಿನ್ನುವಂಥದ್ದು. ಇದಕ್ಕೆ ನಾವು ಒಂದು ಸ್ವಲ್ಪ ಒಂದು ಮರ್ತೆ ಹೋಯ್ತು ನೋಡಿ. ಆಕ್ಚುಲಿ ಮಿಕ್ಸಿಗೆ ಹಾಕುವಾಗ ಇದಕ್ಕೂ ಸ್ವಲ್ಪ ನಾವು ಆಲಿವ್ ಆಯಿಲ್ ಇಲ್ಲ ಕೊಬ್ಬರಿ ಎಣ್ಣೆ ಇಲ್ಲ ಮಸ್ಟರ್ಡ್ ಆಯಿಲ್ ಯಾವ್ದಾದ್ರು ಹಾಕೊಳ್ಬೇಕು. ನನ್ನ ಹತ್ರ ಮಸ್ಟರ್ಡ್ ಆಯಿಲ್ ಇದೆ ಅಲ್ವಾ, ಸೊ ಅದನ್ನ ಹಾಕೊಳ್ಬೇಕಿತ್ತು ಮಿಕ್ಸಿ ಮಾಡುವಾಗ್ಲೇನೆ ಪ್ಯೂರಿನ, ಬಟ್ ಮರ್ತೋಯ್ತು. ಅದಕ್ಕೆ ಇವಾಗ ಹಾಕ್ತಾ ಇದೀನಿ. ಸ್ವಲ್ಪ ಹಾಕೋಬೇಕಾಯ್ತಾ, ಜಾಸ್ತಿ ಹಾಕೋಬಾರ್ದು. ಸೊ ಇದಕ್ಕೆ ನೀವು ಎಳ್ಳು ಕೂಡ ಹಾಕೊಳ್ಬೋದು. ಸೊ ನನ್ನ ಹತ್ರ ಎಳ್ಳಿದೆ, ಇವಾಗ ಅದೆಲ್ಲ ಓಪನ್ ಮಾಡೋದು ಲೇಟ್ ಆಗುತ್ತೆ. ಕವರಲ್ಲಿ ಇದೆ ಹೊಸದಾಗಿ, ನೋಡ್ಬೇಕು, ಅದೆಲ್ಲ ಒಂದು ಡಬ್ಬಿಗೆ ಹಾಕಿರ್ಬೇಕು. ಸೂರ್ಯಕಾಂತಿ ಬೀಜನೂ ಇದೆ, ನಂಗೇನು ಬೇಡ ಅನ್ಸ್ತಾ ಇದೆ, ಇಷ್ಟೇ ತಿನ್ನೋಣ ಅಂತ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನೋದು. ಸೊ ಉಪ್ಪನ್ನ ನಾವು ಕಾಳು ಬೇಯೋವಾಗ್ಲೇ ಹಾಕಿದೀವಿ ಅಲ್ವಾ, ಮಿಕ್ಸಿ ಮಾಡುವಾಗ್ಲೂ ಕಲ್ಲುಪ್ಪು ಒಂಚೂರು ಹಾಕ್ಬೋದಿತ್ತು, ನಾನು ಹಾಕಿದ್ನೋ ಇಲ್ವೋ. ಇವಾಗ ಉಪ್ಪು ಒಂಚೂರು ಕಮ್ಮಿ ಇದ್ರೆ ಹಾಕೋಬಹುದು. ಕರೆಕ್ಟ್ ಇದೆ. ನಾನು ಚೆನ್ನಾಗಿರುತ್ತೋ ಇಲ್ವೋ ಅನ್ಕೊಂಡೆ, ಬಟ್ ತುಂಬಾ ಚೆನ್ನಾಗಿದೆ, ಹೆಲ್ದಿ ಕೂಡ. ಸೊ ಡೆಫಿನೆಟ್ಲಿ ಮಾಡ್ಕೊಳ್ಳಿ ಆಯ್ತಾ. ತುಂಬಾ ಚೆನ್ನಾಗಿತ್ತು ನೋಡಿ. ಎಲ್ಲ ಇದೇನು ಕಹಿ ಇಲ್ಲ, ನಿಮ್ಗೆ ಕಹಿನೂ ಅನ್ಸಲ್ಲ. ಪ್ರೋಟೀನ್ ರಿಚ್ ಸಲಾಡ್ ರೆಡಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ತಿನ್ನೋವಾಗ. ತುಂಬಾ ಚೆನ್ನಾಗಿ ಟ್ರೈ ಮಾಡಿ ಆಯ್ತಾ, ಡೆಫಿನೆಟ್ಲಿ. ಸೊ ತಿನ್ನೋದಕ್ಕೆ ರೆಡಿ.
ಟ್ರೈ ಮಾಡಿ, ತಪ್ಪದೆ ಟ್ರೈ ಮಾಡಿ. ಸೊ ಸಖತ್ತಾಗಿದೆ ಮಾತ್ರ, ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಸೊ ಇದು ಫೈಬರ್ ಅಂಶ ಆಯ್ತಾ, ಏನ್ ಬೇರೆ ಏನಿಲ್ಲ. ಅದು ಅನ್ಕೊಂಡು ಏನಾದ್ರು ಕೂದಲು ಗಿದ್ಲು ಬಿದ್ಬಿಡ್ತಾ ಅಂತ, ಬಟ್ ಇದು ಫೈಬರ್ ಏನಿಲ್ಲ ನೋಡಿ, ಚೆನ್ನಾಗಿದೆ. ಟ್ರೈ ಮಾಡಿ ಡೆಫಿನೆಟ್ಲಿ. ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ, ಟ್ರೈ ಮಾಡಿ. ಸೊ ಇಷ್ಟು ಖಾಲಿ ಮಾಡ್ಬೇಕು ಇವಾಗ, ಟ್ರೈ ಮಾಡಿ ಓಕೆನಾ ಸ್ನೇಹಿತರೆ. ತಪ್ಪದೆ ಈ ಒಂದು ಹೈ ಪ್ರೋಟೀನ್ ಸಲಾಡ್, ಹೆಲ್ದಿ ಸಲಾಡ್ ನ ನಿಮ್ಮ ಮನೇಲೂ ಕೂಡ ಇವತ್ತೇ ಟ್ರೈ ಮಾಡಿ. ಸಾಧ್ಯ ಆಗಲಿಲ್ಲ ಅಂದ್ರೆ ನಾಳೆ ಆದ್ರೂ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಮೇಸಿಂಗ್ ಆಗಿತ್ತು, ಹೆಲ್ತ್ಗೂ ತುಂಬಾ ಒಳ್ಳೇದು. ಗಟ್ ಹೆಲ್ತ್ಗೆ, ನಮ್ಮ ಒಂದು ಸಿಸ್ಟಮ್ ಲಿವರ್ ಹೆಲ್ತ್ಗೆ ಆಗಿರ್ಬೋದು, ಓವರ್ ಆಲ್ ಫಿಟ್ನೆಸ್ಗೆ ಒಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು. ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ. ಇದರಲ್ಲಿ ನಾವು ಎಲೆಗಳು ಯೂಸ್ ಮಾಡಿದೀವಿ, ಲೆಟ್ಯೂಸ್ ಯೂಸ್ ಮಾಡಿದೀವಿ ಅಲ್ವಾ. ಸೊ ಹಾಗಾಗಿ ಸೋಯ್ ಪನ್ನೀರ್ ವೀಗನ್ಸ್ಗಾದ್ರೆ ಕೂಡ ತುಂಬಾ ಒಳ್ಳೇದು. ಸೊ ವೀಗನ್ ಅಲ್ಲದೆ ಇರೋರು ಕೂಡ ಆರಾಮಾಗಿ ತಿನ್ಬೋದು. ಯಾವಾಗ್ಲಾದ್ರು ನೀವು ಮಾಮೂಲಿ ಪನ್ನೀರ್ ನಿಮ್ಗೆ ಬೇಜಾರಾಗ್ತಾ ಇದೆ, ಯಾವಾಗ್ಲೂ ತಗೊಳ್ಳುವ ಪನ್ನೀರ್ ಬೇಜಾರಾಗ್ತಾ ಇದೆ ಅಂತ ಅಂದ್ರೆ ಈ ಪನ್ನೀರ್ ಕೂಡ ಟ್ರೈ ಮಾಡಬಹುದು. ಸೊ ಇದು ಬಜೆಟ್ ಫ್ರೆಂಡ್ಲಿ, ಜೊತೆಗೆ ಹೆಲ್ದಿ ಕೂಡ, ತುಂಬಾ ಹೆಲ್ದಿ ಕೂಡ. ಅಂದ್ರೆ ಇವಾಗ ನಾರ್ಮಲ್ ಪನ್ನೀರ್ ಅಂದ್ರೆ ಫ್ಯಾಟ್ ಇರುವಂತಹ ಪನ್ನೀರ್, ಲೋ ಫ್ಯಾಟ್ ಪನ್ನೀರ್ ಜೊತೆಗೆ ಏನು ನಾವು ಹಸುವಿನ ಏನು ಹಾಲಿನಿಂದ ಮಾಡಿರುವಂತಹ ಪನ್ನೀರ್, ಅದು ಕೂಡ ತುಂಬಾ ಒಳ್ಳೇದೇನೆ. ಆದ್ರೆ ಇದು ಪ್ಲಾಂಟ್ ಬೇಸ್ಡ್. ಯಾರೆಲ್ಲ ನೀವು ವೀಗನ್ಸ್ ಆಗ್ಬೇಕಂತ ಅನ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಗೆ ಪ್ಲಾಂಟ್ ಬೇಸ್ಡ್ ತಿನ್ಬೇಕು ಅಂತ ಹೆಚ್ಚಾಗಿ ಅನ್ಸಿದ್ರೆ, ಅಥವಾ ಏನಾದ್ರು ಸ್ವಲ್ಪ ಚೇಂಜ್ ಇರಬೇಕು ಡಯಟ್ ಅಲ್ಲಿ ಅಂತ ಅನ್ಸಿದ್ರೆ, ಈ ಒಂದು ಸಲಾಡ್ ನ ಖಂಡಿತವಾಗ್ಲೂ ನಿಮ್ಮ ಒಂದು ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಓಕೆನಾ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿತ್ತು ಸಲಾಡು. ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಅಷ್ಟು ಚೆನ್ನಾಗಾಗಿತ್ತು. ಡೆಫಿನೆಟ್ಲಿ ಟ್ರೈ ಮಾಡಿ ಓಕೆನಾ. ಸೊ ಪ್ಯೂರಿ ಕೂಡ ಅಷ್ಟೇ, ಇದರಲ್ಲಿ ಮೇನ್ ಪ್ಯೂರಿ ಓಕೆನಾ. ನಾವು ಪ್ಯೂರಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀವೋ, ಪ್ಯೂರಿಗೆ ನೀವು ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು. ನನ್ನ ಹತ್ರ ಏನಿತ್ತು ಅದೇ ಹಾಕಿದ್ದೆ ಓಕೆನಾ. ನಿಮ್ಗೆ ಯಾವೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲ ಹಾಕೊಂಡು ಮಾಡ್ಕೊಳ್ಳಿ. ಆದ್ರೆ ವೆಯ್ಟ್ ಲಾಸ್ ಮಾಡೋರು, ಮತ್ತೆ ವೆಯ್ಟ್ ಲಾಸ್ ಅಂತ ಅಂದಿದ ತಕ್ಷಣ ನಾವಿಲ್ಲಿ ಯಾವಾಗ್ಲೂ ಬರೀ ವೆಯ್ಟ್ ಲಾಸ್ ರೆಸಿಪೀಸ್ ಅಂತಾನೆ ನಾವ್ ನೋಡ್ಬಾರ್ದು. ಯಾಕಂತಂದ್ರೆ ಇವಾಗ ಏಜ್ ಆಗಿರೋರೆಲ್ಲ ಕೂಡ ಅವ್ರಿಗೆ ಏನು ಫ್ಯಾಟ್, ತುಂಬಾ ದಪ್ಪ ಇರಲ್ಲ ಏನಿಲ್ಲ, ಆದ್ರೂ ಕೂಡ ಅವರಲ್ಲಿ ಫ್ಯಾಟ್ ಇರುತ್ತೆ ಓಕೆನಾ. ಸೊ ಫ್ಯಾಟ್ ಲಾಸ್ ಅಂತ ಬರೀ ನೋಡ್ಬಾರ್ದು, ಬರೀ ವೆಯ್ಟ್ ಲಾಸ್ ಅಂತ ನೋಡ್ಬಾರ್ದು ಓಕೆನಾ. ಇದು ಬರೀ ವೆಯ್ಟ್ ಲಾಸ್ ಸಲಾಡ್ ಅಂತ ಅಲ್ಲ, ಇದು ಹೆಲ್ದಿ ಸಲಾಡ್. ಯಾಕಂತಂದ್ರೆ ಇವಾಗ ಎಲ್ರು ಕೂಡ ವೆಯ್ಟ್ ಲಾಸ್ ಸಲಾಡ್ ಅಂತ ಹೆಸರು ಕೊಡ್ತಾರೆ. ಬಟ್ ಇವಾಗ ಸಣ್ಣ ಇರೋರು ಅದಕ್ಕೆ ತಿನ್ಬೋದಾ ಬೇಡವಾ ಅಂತ ಅದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಆ ರೀತಿ ಅಲ್ಲ, ಇವಾಗ ಡಯಾಬಿಟಿಸ್ ಇರೋರು ಸಣ್ಣ ಇರ್ತಾರೆ, ಅವರು ಕೂಡ ತಿನ್ಬೋದು ಇದನ್ನ. ಯಾಕಂದ್ರೆ ಒಳ್ಳೆ ಫ್ಯಾಟ್ ಗಳಿದೆ ಇದರಲ್ಲಿ. ಬ್ಯಾಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಫ್ಯಾಟ್ಸ್ ನ ರಿಮೂವ್ ಮಾಡುತ್ತೆ ಅಲ್ವಾ. ನಿಮ್ಮ ಆರೋಗ್ಯವನ್ನ ಕಾಪಾಡುವಂತಹ ಒಂದು ಒಳ್ಳೆ ಸಲಾಡ್, ಪ್ರೋಟೀನ್ ರಿಚ್ ಸಲಾಡ್ ಅಂತ ಹೇಳ್ಬೋದು ವೆಜಿಟೇರಿಯನ್ಸ್ಗೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಈ ಒಂದು ರೆಸಿಪಿನ. ಸೊ ಓಕೆನಾ, ತಪ್ಪದೆ ಟ್ರೈ ಮಾಡಿ, ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಾಯ್ತು ಅಂತ ಹೇಳಿ. ಸೊ ಇವತ್ತು ಕೂಡ ಕಾಬೂಲ್ ಕಡಲೆಕಾಳು ನೆನೆಸಿದೀನಿ, ಯಾಕಂದ್ರೆ ಲೆಟ್ಯೂಸ್ ಇನ್ನೂ ಒಂದ್ ಸ್ವಲ್ಪ ಇತ್ತು. ಸೊ ಅದು ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡಿದ್ರೆ, ಇವತ್ತೇನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರೆ ಅದನ್ನು ಕೂಡ ನಾನು ನಾಳೆ ವ್ಲಾಗ್ ಅಲ್ಲಿ ಹಾಕ್ತೀನಿ ಓಕೆನಾ. ಜೊತೆಗೆ ಇಷ್ಟನ್ನ ಹೇಳ್ತಾ ಇನ್ನೊಂದ್ ಸ್ವಲ್ಪ ಇದೆ, ಕಂಟಿನ್ಯೂ ಮಾಡೋಣ ಬನ್ನಿ ವ್ಲಾಗ್ನ. ಏನಂತಂದ್ರೆ ವಿನು ಅವ್ರ ಮನೆಯಿಂದ 2 ವಿಡಿಯೋ ಕಳ್ಸಿದ್ದ ಅಂತ ಹೇಳಿದ್ನಲ್ಲ, ಅದನ್ನ ಇವಾಗ ಹಾಕ್ತೀನಿ.
ಸ್ನೇಹಿತರೆ, ಇದೇ ವಿಡಿಯೋಸ್ ವಿನು ಕಳ್ಸಿದ್ದು. ಖುಷಿ ಆಗುತ್ತಲ್ವಾ ನೋಡೋದಕ್ಕೆ. ಅವ್ರ ಮನೆಯಲ್ಲೇ ಸೀರೆ ತಯಾರು ಮಾಡ್ತಾರೆ ಅವರ ಊರಲ್ಲಿ. ಸೊ ಎಷ್ಟೋ ತಲೆಮಾರುಗಳಿಂದ ಈ ಒಂದು ಏನು ಕಸುಬು ಇವರು ಮಾಡ್ಕೊಂಡು ಬಂದಿರ್ತಾರೆ. ಆ ಒಂದು ಕೆಲಸವನ್ನ ಇನ್ನೂವರೆಗೂ ಕೂಡ ಮುಂದುವರಿಸ್ತಾ ಇದಾರೆ ಅಲ್ವಾ. ಸೊ ನೋಡೋದಕ್ಕೆ ಒಂದ್ ರೀತಿ ಖುಷಿ ಆಗತ್ತೆ. ಎಷ್ಟು ಜನ ಸೀರೆ ಉಡ್ತಾರೆ, ಎಷ್ಟು ಜನ ಸೀರೆ ಖುಷಿಯಾಗಿ ಇಷ್ಟಪಟ್ಟು ತಗೊಳ್ತಾರೆ ಹೆಣ್ಮಕ್ಳು ಅಲ್ವಾ. ಸೊ ಹಾಗಾಗಿ ಇದನ್ನ ನೋಡಿದ್ದು ನನ್ಗೂ ಕೂಡ ತುಂಬಾ ಖುಷಿ ಆಯ್ತು ಈ ಒಂದು ವಿಡಿಯೋಸ್. ಸೊ ಗೊತ್ತು ನನ್ಗೆ ಇವರು ಸೀರೆ ಏನು ನೇಯೋದು ಎಲ್ಲವೂ ಕೂಡ ನಾನು ಅಮ್ಮ ಅವ್ರ ಊರ್ಗ್ ಹೋದಾಗ ಡೈರೆಕ್ಟ್ ಆಗಿ ಕೂಡ ನೋಡಿದೀವಿ. ಸೊ ತುಂಬಾ ಚೆನ್ನಾಗಿರತ್ತೆ ಇದೆಲ್ಲ ನೋಡೋದಕ್ಕೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಕಲರ್ಸ್ ಚೆನ್ನಾಗಿತ್ತಲ್ವಾ ಸ್ಯಾರಿದೆಲ್ಲ. ಸೊ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಸ್ವಂತವಾಗಿ ಉದ್ಯಮ ಏನಾದ್ರು ಮಾಡೋದನ್ನ ನೋಡೋದಕ್ಕೆ ಒಂದ್ ರೀತಿ ಖುಷಿ ಅಲ್ವಾ ಸ್ನೇಹಿತರೆ. ನಾನು ನನ್ನ ಒಂದು ಪೇಪರ್ ಪ್ಲೇಟು ಅಡಿಕೆ ತಟ್ಟೆ ಮಾಡಿದ್ ನೆನಪಾಗುತ್ತೆ. ಸೊ ಇದೆಲ್ಲ ನೋಡುವಾಗ ಮತ್ತೆ ವಿಡಿಯೋಸ್ ನೋಡುವಾಗ. ಸೊ ನನ್ಗೆ ಏನೋ ಈ ಊರಲ್ಲಿ ಬಂದಾಗ ಏನೋ ಒಂದ್ ರೀತಿ ಐಡಿಯಾ ಬಂತು, ಇಲ್ಲಿ ಉಡುಪಿನಲ್ಲಿ ಬಂದಾಗ ಅಂದ್ರೆ ಈ ರೀತಿ ಮಾಡ್ಬೇಕು ಅಂತ ಹೇಳಿ. ಸೊ ವಿನೋದ್ ಅವ್ರ ಮನೆಯಲ್ಲಿ ಈ ರೀತಿ ಸ್ವಂತವಾಗಿ ತಯಾರು ಮಾಡೋದು ನೋಡುವಾಗ ಅದೇ ನಾನು ಯಾವಾಗ ಇಲ್ಲಿ ಅಡಿಕೆ ತಟ್ಟೆ ಪೇಪರ್ ಪ್ಲೇಟ್ ಮಾಡ್ತಿದ್ನಲ್ಲ ಅದೆಲ್ಲ ನೆನಪಾಗುತ್ತೆ. ಮಿಷಿನ್ ಆಗಿರ್ಬೋದು, ಸ್ವಂತ ನಾವೇನಾದ್ರು ಒಂದು ಉದ್ಯಮ ಮಾಡೋದಾಗಿರ್ಬೋದು, ಯಾವ್ದೇ ಮಿಷಿನ್ ಆಗಿರ್ಬೋದು. ಇವಾಗ ಕೆಲವರು ಟೈಲರಿಂಗ್ ಕೆಲಸ ಮಾಡ್ತಾರೆ, ಕೆಲವರು ಈ ರೀತಿ ಸೀರೆನ ನೇಯ್ತಾರೆ, ಕೆಲವರು ಪೇಪರ್ ಪ್ಲೇಟ್ ಅಡಿಕೆ ತಟ್ಟೆ ಮಾಡ್ತಾರೆ. ಸೊ ಈ ರೀತಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾರೆ. ಕೆಲವರು ಹತ್ತಿನ ಮನೆಯಲ್ಲಿ ಮಾಡ್ತಾರೆ. ಈ ರೀತಿ ಸಾಕಷ್ಟು ಉದ್ಯೋಗಗಳಿದೆ. ಈ ರೀತಿ ಸ್ವಂತವಾಗಿ ಏನಾದ್ರು ಉದ್ಯಮ ಮಾಡೋದೇನೆ ನಮ್ಮ ಒಂದು ಕೈ ಹಿಡಿಯೋದು ಅಂತ ನನ್ಗನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ವಿನುಗೂ ಹೇಳ್ತಾ ಇರ್ತೀನಿ, ನಾವೇ ಸ್ವಂತವಾಗಿ ಏನಾದ್ರು ಮಾಡೋಣ ಅಥವಾ ನೀನೇ ಏನಾದ್ರು ಸ್ವಂತವಾಗಿ ಮಾಡು ಅಂತ ಹೇಳ್ತಾ ಇರ್ತೀನಿ. ಸೊ ವಿನೋ ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಅಥವಾ ಅವನ್ಗೇನ್ ಇಷ್ಟನೋ ಅದನ್ನು ಮಾಡ್ಬೋದು ಅಲ್ವಾ. ನಮ್ಗೇನ್ ಇಷ್ಟ ಇರುತ್ತೋ ಅದನ್ನ ಮಾಡಿದ್ರೆ ನಮ್ಗೆ ಒಂದ್ ರೀತಿ ನೆಮ್ಮದಿ ಅನ್ನೋದು ಸಿಗುತ್ತೆ ಅಲ್ವಾ. ನೆಮ್ಮದಿ ಅನ್ನೋದು ಅಟ್ ದ ಎಂಡ್ ಆಫ್ ದ ಡೇ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ನೆಮ್ಮದಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವ್ ಯಾವ ಕೆಲಸ ಮಾಡ್ತಾ ಇದೀವಿ ಅದ್ರಲ್ಲಿ ನೆಮ್ಮದಿ ಇದೆಯಾ ನಮ್ಗೆ ಅಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಾವ್ ಯಾರಿಗೂ ಏನು ಫೋರ್ಸ್ ಮಾಡೋದಕ್ಕಲ್ಲ. ಇವಾಗ ನಾನು ಅಷ್ಟೇ ವಿನು ನೀನ್ ಅದೇ ಮಾಡು ಇದೇ ಮಾಡು ಅಂತ ಫೋರ್ಸ್ ಮಾಡ್ಬಾರ್ದು. ಈಗ ವಿನುನು ಅಷ್ಟೇ ನನ್ಗೆ ಏನ್ ಇಷ್ಟನೋ ಅದನ್ನ ಮಾಡು ಅಂತ ಹೇಳೋದಾಗಿರ್ಬೋದು, ನಾನು ಅವ್ನಿಗೆ ನಿನ್ಗೆ ಇಷ್ಟನೋ ಅದನ್ನ ನೀನ್ ಮಾಡು ಅಂತ ಹೇಳೋದಾಗಿರ್ಬೋದು. ಸೊ ಇದೆಲ್ಲವೂ ಕೂಡ ಒಂದ್ ರೀತಿ ಲೈಫ್ ಲೆಸನ್ಸ್ ಅಂತಾನೆ ಹೇಳ್ಬೋದು. ಸೊ ನಾನು ಕೂಡ ಇಲ್ಲಿ ಏನು ನನ್ನ ಒಂದು ಪೇಪರ್ ಪ್ಲೇಟು ಅಡಿಕೆ ತಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೆ ಅಲ್ವಾ. ಸೊ ಅದನ್ನ ಕಂಟಿನ್ಯೂ ಮಾಡ್ಬೋದಿತ್ತು, ಚೆನ್ನಾಗೇನೆ ಇತ್ತು ಬಿಸ್ನೆಸ್, ಮತ್ತೆಲ್ಲ ಡಿಮ್ಯಾಂಡ್ ಇತ್ತು ಮಾತ್ರ. ಬಟ್ ಇಲ್ಲೆಲ್ಲ ನಾನು ಒಬ್ಳೆ ಮಾಡ್ಕೊಳ್ಬೇಕಾಗಿದ್ದ ಪರಿಸ್ಥಿತಿ ಇದ್ದಿದ್ರಿಂದ ಕಷ್ಟ ಆಗ್ತಿತ್ತು ನನ್ಗೆ. ಮತ್ತೆ ಇಲ್ಲಿ ಲೇಬರ್ ಕೂಡ ಒಬ್ರನ್ನ ಇಟ್ಕೊಂಡು ಮಾಡ್ತಾ ಇದ್ದೆ. ಅದು ಅವರು ಏನಷ್ಟು ಸಪೋರ್ಟಿವ್ ಅಂತ ಅನ್ನಿಸ್ತಿರ್ಲಿಲ್ಲ ನನ್ಗೆ. ಅಂದ್ರೆ ಪಾಪ ಅವರು ಕೈಲಾಗಿದ್ ಮಾಡಿದಾರೆ, ಇಲ್ಲ ಅಂತಲ್ಲ. ಅಂದ್ರೆ ಇಂಟ್ರೆಸ್ಟ್ ಇಟ್ಟು ಯಾರು ಮಾಡಲ್ಲ ಆಯ್ತಾ. ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾ ದುಡ್ಡು ಅನ್ನೋದು ನಾವ್ ನೋಡ್ತೀವಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಂದ ಯಾರು ನಮ್ಮ ಜೊತೆ ವರ್ಕ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಬಟ್ ನಾನು ಒಬ್ಳೆ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದಿದ್ರಿಂದ ಸ್ವಲ್ಪ ಟಫ್ ಅನ್ನಿಸ್ತು ನನ್ಗೆ. ಇಟ್ಸ್ ನಾಟ್ ಈಸಿ. ಸೊ ಅದಕ್ಕೆ ನಾನು ಅದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೀನಿ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಏನ್ ಮತ್ತೆ ಮಾಡೋದಕ್ಕೆ ಹೋಗಲ್ಲ ನನ್ನ ಪ್ರಕಾರ. ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಅಂತ. ನೋಡೋಣ, ಬೇರೆ ಏನಾದ್ರು ಪ್ರಾಡಕ್ಟ್ ಆಡ್ ಮಾಡಿದ್ರೆ ನಾನು ನಿಮ್ಗೆ ತಿಳಿಸ್ತೀನಿ. ಐ ಮೀನ್ ಸ್ಟಾರ್ಟ್ ಮಾಡಿದ್ರೆ. ಎಂಟರ್ಪ್ರೈಸ್ ಅಂತೂ ಇದೆ, ಚೈತ್ರ PVK ಎಂಟರ್ಪ್ರೈಸ್ ಅಂತ ಸ್ಟಾರ್ಟ್ ಮಾಡಿರೋದು. MSME ರಿಜಿಸ್ಟರ್ ಎಲ್ಲ ಆಗಿದೆ. ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ಇನ್ಕ್ಲೂಡ್ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ನನ್ನ ಕೌನ್ಸಿಲಿಂಗ್, ರಿಸರ್ಚ್ ಇದ್ರ ಬಗ್ಗೆ ಗಮನ ಕೊಡ್ತಾ ಇದೀನಿ. ವಿಡಿಯೋಸ್ ಮಾಡೋದು, ಎಡಿಟಿಂಗ್, ನನ್ನನ್ನ ನಾನು ನೋಡ್ಕೊಳ್ಳೋದು. ಸೊ ಇದೇ ಆಗ್ಬಿಟ್ಟಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕೌನ್ಸಿಲಿಂಗ್ ಸೆಷನ್ಸ್ ಬೇರೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಹಾಗಾಗಿ ಸ್ವಲ್ಪ ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ. ಓಕೆನಾ. ಸೊ ಇದು ಒಂದು ಮೆಸೇಜ್. ನಿಮ್ಗೆ ಏನ್ ಇಷ್ಟನೋ ಅದನ್ನ ನೀವು ಮಾಡ್ತಾ ಹೋಗಿ. ನಿಮ್ಗೆ ಏನ್ ಕೆಲಸ ಇಷ್ಟನೋ, ಏನ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ, ನಿಮ್ಗೆ ಮನ್ಸಿಗೆ ಏನ್ ಅನ್ಸುತ್ತೆ ಒಳ್ಳೆ ರೀತಿನಲ್ಲಿ ಮಾಡ್ತಾ ಹೋಗಿ. ಓಕೆನಾ. ಸೊ ವಿನುಗೂ ಕೇಳ್ದೆ ವಿಡಿಯೋ ಹಾಕ್ಲಾ ಚಾನಲ್ ನಲ್ಲಿ, ನನ್ನ ವಿಡಿಯೋಸ್ ಜೊತೆ ಆಡ್ ಮಾಡ್ಲಾ ಅಂತ. ಮಾಡು ಅಂತ ಥ್ಯಾಂಕ್ ಯು ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡಿದೆ. ಓಕೆನಾ. ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ದೆ ವಿನುಗೆ, ಅವನು ಖುಷಿ ಪಟ್ಟ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಜೊತೆಗೆ ನೀವು ಸಲಾಡ್ ಮಾಡೋದನ್ನ ಮಾರಿಲೇಬೇಡಿ, ಖಂಡಿತವಾಗ್ಲೂ ಟ್ರೈ ಮಾಡಿ ನನ್ಗೆ ತಿಳಿಸಿ ಹೇಗಾಯ್ತು ಪ್ರೋಟೀನ್ ಸಲಾಡ್ ಅಂತ. ಓಕೆನಾ. ಸೊ ನೀವೇನಾದ್ರು ಕಮೆಂಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮನೆಯಲ್ಲಿ ಟ್ರೈ ಮಾಡಿ. ಓಕೆನಾ. ಓಕೆ, ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ, ಮುಂದಿನ ವ್ಲಾಗ್ ನಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.